हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरतं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्मिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तानमस्ये गुरुं मम। हरिः ओम्। ಶ್ರೀಶಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ, ಈ 10 ಜನ ವರದರನ್ನು ಚಿಂತಿಸುವುದರ ಮೂಲಕ ಜೀವಗಣ ಅನಂತರಿದ್ದಾರೆ. ಹರೇರನುಚರ ನೀಚೋಚಭಾವಂ ಗತಃ ಎಂಬುದನ್ನು, ಜೀವರ ಲಕ್ಷಣವನ್ನು ಒಂದೇ ವಾಕ್ಯದಲ್ಲಿ ಜೀವರ ಪ್ರಕರಣ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀ ಪುರಂದರದಾಸರು. ಜೀವರ ಮುಖ್ಯ ಲಕ್ಷಣ ಯಾವುದು? ಹರೇರನುಚರ ನೀಚೋಚ್ಚಭಾವಂ ಗತಃ. ಈ ಅನುಚರರು ಮತ್ತು ನೀಚೋಚ್ಚ ಭಾವಂ ಗತಃ ಇದು ಆಯಾ ಜೀವರ ಸ್ವರೂಪಯೋಗ್ಯತೆ ಆಗಿರುತ್ತದೆ. ಎಲ್ಲ ಜೀವರ, ಈ ಬ್ರಹ್ಮಾಂಡದ, ಮುಂದಿನ ಬ್ರಹ್ಮಾಂಡದ, ಹಿಂದಿನ ಬ್ರಹ್ಮಾಂಡದ ಮತ್ತು ಮುಕ್ತರ ಎಲ್ಲ ಜೀವರನ್ನು ಸೇರಿಸಿ ಒಂದೇ ವಾಕ್ಯದಿಂದ ಹೇಳಬಹುದಾದಂಥ ಜೀವರ ಲಕ್ಷಣ ಯಾವುದು ಅಂದರೆ ಹರೇರನುಚರ ನೀಚೋಚ್ಚ ಭಾವಂ ಗತಃ ಎಂಬುದು. ಈ ಒಂದು ವಾಕ್ಯದಿಂದ ಇಡೀ ಜೀವರ ಲಕ್ಷಣವನ್ನೇ ತೋರಿಸಿಕೊಟ್ಟಿದ್ದಾರೆ. ಅದನ್ನು 10 ಸಂಖ್ಯೆಯಿಂದ ತೋರಿಸಿದಾಗ 10 ಎಂಬುದು ಅನಂತ ಸಂಖ್ಯೆಯಿಂದಾದ್ದರಿಂದ ಜೀವರ ಪ್ರಕರಣ ಎನಿಸಿದೆ. ಈ ನೀಚೋಚ್ಚ ಭಾವಂ ಗತಃ ಎಂಬುದು ಸಮಷ್ಟಿಯಾಗಿ ಹೇಳೋದಾದರೆ ಪ್ರತಿಯೊಬ್ಬ ಜೀವ ಹೇಗೆ ಅದನ್ನು ತಿಳಿದುಕೊಳ್ಳುವುದು ಅಂದರೆ, ಪ್ರತಿಯೊಬ್ಬ ಜೀವರಲ್ಲಿ ಕರ್ತೃತ್ವ ಶಕ್ತಿ ಇದೆ ಎಂಬುದನ್ನು ಶ್ರೀ ವೇದವ್ಯಾಸದೇವರು ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬ ಸೂತ್ರದಿಂದ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ವಿಶೇಷ ಆಕಾರವಾಗಿ ತಿಳಿದುಕೊಂಡಾಗ ತಾರತಮ್ಯ ಜ್ಞಾನ ನಮಗೆ ತಿಳಿಯುತ್ತದೆ. ಏನು ತಾರತಮ್ಯ ಅಂದರೆ, ನಮಗೆ ನಾವು ಉತ್ತಮರು ಯಾರು ಮತ್ತು ನಮ್ಮ ಸಮಾನರಾದವರು ಯಾರು ಮತ್ತು ನಮಗೆ ಆದವರು ಯಾರು ಎಂಬುದನ್ನು ಪ್ರತಿಯೊಬ್ಬರೂ ಅತಿ ಸುಸ್ಪಷ್ಟವಾಗಿ ತಿಳಿದುಕೊಳ್ಳುವುದೇ ತಾರತಮ್ಯ. ಇದಕ್ಕಾಗಿ ಶಾಸ್ತ್ರ ಹೊರಟಿರುವುದು. ಎಲ್ಲ ಕಾಲದ ಎಲ್ಲ ಜೀವರ ಪರಿಚಯವನ್ನು ಮಾಡತಕ್ಕಂಥದ್ದು ಶಾಸ್ತ್ರ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣೀತ ಪುನಃ ಪುನಃ ಇದಮೇಕಂ ಸುವಿಷ್ಪನ್ನಂ ಜಯೋ ನಾರಾಯಣ ಸದಾ. ಭಗವಂತ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಎಲ್ಲವೂ ಭಗವಂತನೇ. ಏಕರಾಟ್ ಈಶ್ವರ ಪರಮೇಶ್ವರ. ಆದ್ದರಿಂದ ಸಕಲ ಶಾಸ್ತ್ರದ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತ. ಅವನ ಆರಾಧನೆಗೋಸ್ಕರವಾಗಿ ಜೀವರಿಗೆ ಕರ್ತೃತ್ವ ಎಂಬುದು ಇದೆ. ಅದನ್ನು ನಾವು ಅಸ್ವತಂತ್ರ ಕರ್ತೃತ್ವ ಎಂದು ತಿಳಿಯಬೇಕು. ಅಸ್ವತಂತ್ರ ಕರ್ತೃತ್ವ ನಾವು ತಿಳಿಯದೆ ಹೋದರೆ ಶಾಸ್ತ್ರ ಎಲ್ಲವೂ ವ್ಯರ್ಥವಾಗುತ್ತದೆ. ಏಕೆಂದರೆ ಶಾಸ್ತ್ರದಿಂದ ಪ್ರಯೋಜನ ಪಡೆದುಕೊಳ್ಳುವನು ಕೇವಲ ಜೀವ ಮಾತ್ರ. ಭಗವಂತ ಸರ್ವತಂತ್ರ ಸ್ವತಂತ್ರ ಸರ್ವಜ್ಞನಾದ್ದರಿಂದ ಅವನಿಗೆ ಶಾಸ್ತ್ರದಿಂದ ಪಡೆದುಕೊಳ್ಳಬೇಕಾದ್ದು ಏನೂ ಇಲ್ಲ. ಅವನು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ಭವಿಷ್ಯತಿ. ಇನ್ನು ಜಡ ಎಂಬತಕ್ಕಂಥ ಅದಕ್ಕೆ ಸ್ವರೂಪ ಜ್ಞಾನವೇ ಇಲ್ಲದೇ ಇರುವುದರಿಂದ
ಅದಕ್ಕೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಉಳಿದಿರ್ತಕ್ಕಂಥ ಅದು ಕೇವಲ ಜೀವರಿಗೋಸ್ಕರವಾಗಿ ಸಕಲ ಶಾಸ್ತ್ರಗಳು ಇರುವುದು. ಪೌರುಷೇಯ ಮತ್ತು ಅಪೌರುಷೇಯ ಎಂಬ ಎರಡು ಶಾಸ್ತ್ರಗಳು. ಅಪೌರುಷೇಯವಾದದ್ದು ವೇದ ಮತ್ತು ವೇದಾಂಗಗಳು. ಪೌರುಷೇಯ ಎಂಬುದು ಸಕಲ ಪುರಾಣ, ಇತಿಹಾಸ ಮತ್ತು ಸ್ವರಮೂಲಾದಿ ಅನಂತ ಗ್ರಂಥಗಳು, ದಾಸರ ವಚನಗಳು, ಪ್ರಮೇಯಗಳು ಎಲ್ಲವೂ ಸಹ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜೀವರು ತಿಳಿಯಬೇಕಾದ್ದು ಏನಿದೆ ಎಂಬುದನ್ನು ಶ್ರೀಮದ್ ರಾಘವೇಂದ್ರ ತೀರ್ಥರು ಪ್ರಕಾಶದಲ್ಲಿ ತಿಳಿಸಿರುವ ಉಳಿದ ಭಾಗವನ್ನು ಇಂದು ಚರ್ಚಿಸೋಣ. ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬುದು 10 ಸೂತ್ರಗಳಿದೆ. ಆದರೆ ಪರರು 7 ಸೂತ್ರದಿಂದ ಒಂದು ಅಧಿಕರಣ, 1ರಿಂದ ಇನ್ನೊಂದು ಅಧಿಕರಣ, ಮತ್ತೆ 2ರಿಂದ ಮತ್ತೊಂದು ಅಧಿಕರಣ ಅಂತೇಳಿ 3 ಅಧಿಕರಣವನ್ನು ಮಾಡಿ ಒಂದೊಂದು ಅಧಿಕರಣದಲ್ಲಿ ಪ್ರತ್ಯೇಕವಾದ ಸಂಶಯ, ಪೂರ್ವಪಕ್ಷ, ಉತ್ತರ ಈ ರೀತಿಯಲ್ಲಿ ವಿಭಜನೆ ಮಾಡಿದ್ದಾರೆ. ಆದರೆ ಅದು ವೇದವ್ಯಾಸರಿಗೆ ಸಮ್ಮತವಲ್ಲ ಎಂಬುದು ಶ್ರೀಮದಾನಂದ ಸುಸ್ಪಷ್ಟವಾಗಿ 10 ಸೂತ್ರಗಳನ್ನು ಒತ್ತಟ್ಟಿಗೆ ನೋಡುವುದರಿಂದಲೇ ಜೀವನ ಕರ್ತೃತ್ವ ನಾವು ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ಬೇರ್ಪಡಿಸಿಬಿಟ್ಟರೆ ಸರಿಯಾದ ಜ್ಞಾನ ಬರುವುದಿಲ್ಲ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತಿಳಿಸಿರುವುದನ್ನೇ ಶ್ರೀ ವ್ಯಾಸರಾಜ ತೀರ್ಥರು ತಾತ್ಪರ್ಯಚಂದ್ರಿಕೆಯಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಅದನ್ನು ಟೀಕಾರೂಪವಾಗಿ ಶ್ರೀಮದ್ ರಾಘವೇಂದ್ರ ತೀರ್ಥರು ಪ್ರಕಾಶ ರೂಪದಲ್ಲಿ ಅದನ್ನು ಸಹ ಪ್ರಕಾಶ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಎಂಬುದನ್ನು ಇವತ್ತು ನೋಡೋಣ. ಕೇಚಿತ್ ಇತಿ ತನ್ಮತೆ ಪರಾಚ್ಛಾ ಇತಿ ಯೋಗದ್ವಯಾಧಿಕರಣಮಂತರಂ ತತ್ರ ಆಜ್ಯಸೂತ್ರವ್ಯಾಖ್ಯಾನ ವಿರುದ್ಧಾ ಜೀವಸ್ಯ ಪರಾಧೀನ ಕರ್ತೃತ್ವೇ ದೋಷಪರಿಹಾರಾಯ ಕೃತಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯಃ ಇತಿ ಸೂತ್ರಂ. ಸರ್ವಾಸು ಕ್ರಿಯಾಸು ಜೀವಕೃತಂ ಪ್ರಯತ್ನಾಮುದ್ಯೋಗಂ ಅಪೇಕ್ಷಂ ಅಂತರ್ಯಾಮಿ ತದ್ ಅನುಮಿತಾನೇನ ಪ್ರವರ್ತಯತಿ. ವಿಹಿತ ಪ್ರತಿಷೇಧ ವೈಯರ್ಥ ನಿಗ್ರಹ ಅನುಗ್ರಹಾದಿ ಹೇತುಭ್ಯಃ ಇತ್ಯಸ್ಯ ಅರ್ಥಃ ಉಕ್ತಃ. ರಾಮಾನುಜ ಮತದಲ್ಲಿ ಪರಾತ್ತು ಶ್ರುತೇಹೇ ಎಂದೆರಡು ಸೂತ್ರಗಳು ಬೇರೆ ಅಧಿಕರಣವೆಂದು ಅಂಗೀಕರಿಸಲಾಗಿದೆ. ಇವೆರಡರಲ್ಲಿ ಮೊದಲನೇ ಸೂತ್ರ ವ್ಯಾಖ್ಯಾನವು ನಮ್ಮ ಮತದಂತೆ ಇರುವುದರಿಂದ ನಮಗೆ ವಿರುದ್ಧವಲ್ಲ. ಇನ್ನು ಜೀವನಿಗೆ ಪರಾಧೀನ ಕರ್ತೃತ್ವ ವಿಷಯದಲ್ಲಿ ದೋಷ ಪರಿಹಾರಕ್ಕೋಸ್ಕರವಾಗಿ ಕೃತ ಪ್ರಯತ್ನ ಅಪೇಕ್ಷಿಸ್ತು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯ ಎಂಬ ಸೂತ್ರವು ಹೊರಟಿದೆ ಎಂದು ಹೇಳುತ್ತಾರೆ. ಎಲ್ಲ ಕ್ರಿಯೆಗಳಲ್ಲಿ ಜೀವನಿಂದ ಮಾಡಲ್ಪಟ್ಟ ಪ್ರಯತ್ನ ಹಾಗೂ ಕಾರ್ಯ ಇವುಗಳನ್ನು ಅಪೇಕ್ಷಿಸಿ ಅಂತರ್ಯಾಮಿಯಾದ ಪರಮಾತ್ಮನು ಆ ಜೀವನಿಗೆ ಅನುಮತಿಯನ್ನು ಪ್ರದಾನ ಮಾಡುವ ಮೂಲಕ ಜೀವನ ಮೂಲಕ ಪ್ರವೃತ್ತಿ ಮಾಡಿಸುತ್ತಾನೆ. ವಿಹಿತ ಪ್ರತಿಷೇಧ ಅವೈಯರ್ಥ ಹಾಗೂ ನಿಗ್ರಹ ಅನುಗ್ರಹಾದಿ ಹೇತುಗಳಿಂದ ಈ ಅರ್ಥವನ್ನು ಸೂತ್ರಕ್ಕೆ ಮಾಡಿರುತ್ತಾರೆ. ತದ್ಭಾಷ್ಯ ಟೀಕಾಯಾಮ ಯುಕ್ತ ತತ್ ತಾತ್ಪರ್ಯಂ ವನಕ್ತಿ ಈಶ್ವರ ಇತಿ. ಭೋಗ ಅದೃಷ್ಟೋ ಉಪನೀತಾರ್ಥಂ ಸ್ವಭಾವಾದ್ ವಾಸನಾದೀನ್ವಿತಂ ಇಚ್ಛಾದೇಹೇ ಮನಸೋತ್ಪತ್ತೋ ಯುಕ್ತೌ ಉದಾಸೀನತೆಯ ವಿಭೌ ಇತಿ ಸಂಗ್ರಹ ತತ್ ಪ್ರಪಂಚನೆ ಶ್ರುತಪ್ರಕಾಶೋಕ್ತ ಹೃದಿ ಕೃತ್ವಾ ವಿಷಯ ಇತಿ. ರಾಮಾನುಜ ಭಾಷ್ಯ ಹಾಗೂ ಟೀಕೆಗಳು ಹೇಳಿದರು. ತಾತ್ಪರ್ಯ ಗ್ರಂಥಕಾರರು ಈಶ್ವರ ಇತ್ಯಾದಿ ವಾಕ್ಯದಿಂದ ಸ್ಪಷ್ಟಪಡಿಸುತ್ತಿದ್ದಾರೆ. ಭೋಗಾದೃಷ್ಟೋಪನೀತಾರ್ಥಂ ಸ್ವಭಾವಾದ್ವಾಸ ಅನ್ವಿತಾಂ ಇಚ್ಛಾ ದೇಹೇ ಮನಸ್ಸೋತ್ಪತ್ತೌ ಯುಕ್ತ ಉದಾಸೀನತಾ ವಿಭೋ.
ತಾನು ಭೋಗಿಸುವ ಅದೃಷ್ಟ ಸಹಾಯದಿಂದ ಹಾಗೂ ಹಳೆಯ ಸಂಸ್ಕಾರದಿಂದ ಮನಸ್ಸಿನಲ್ಲಿ ಇಚ್ಛಾದಿಗಳು ಉತ್ಪತ್ತಿಯಾದಾಗ ಜೀವನು ಪ್ರಾರಂಭದಲ್ಲಿ ಪ್ರವೃತ್ತಿಯನ್ನು ಮಾಡುತ್ತಾನೆ. ಆಗ ಪರಮಾತ್ಮನು ಉದಾಸೀನಾಗಿ ಇರುತ್ತಾರೆ. ಹೀಗೆ ಶ್ರುತ ಪ್ರಕಾಶದಲ್ಲಿ ಹೇಳಿದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ವಿಷಯ ಇಚ್ಛಾದಿ ವಾಕ್ಯವು ಹೊರಟಿದೆ. ಇಚ್ಛಾದ್ವಾರ ಈಶ್ವರ ಜೀವನ್ ಪ್ರೇರಯತಿ. ಇಚ್ಛಾ ಚ ಜೀವಸ್ಯ ವಿಷಯ ಸನ್ನಿಧಾನೆ ಉತ್ಪತ್ತ್ಯಾದ್ಯಾಃ ತಚ್ಚ ಅದೃಷ್ಟಾದೀನೈವ ಸಿದ್ಧಂ ಇತಿ ಈಶ್ವರಸ್ಯ ತತ್ರ ನ ಕೃತ್ಯಮಿತ್ಯರ್ಥಃ. ಇಚ್ಛಾ ಪ್ರಯತ್ನರೂಪಾದ್ ದ್ವಿತೀಯಾದಿ ಪ್ರವೃತ್ತಂ ಏವ ಅಸ್ತು ಕಿಮ ಈಶ್ವರೇಣ ಇಚ್ಛತಃ ಶ್ರುತಪ್ರಕಾಶೋಕ್ತೆ ಸನ್ನಿಧಾಯೈಕವೈದುರ್ಯಾಪಿ ಅರ್ಥಃ ಬುದ್ಧಿಸ್ತತಾಂ ನಯನ್ ಪ್ರಯೋಜಕೆ ಅನುಮಂತಂ ಚ ಭವತ್ ಈಶಃ ತದಾ ಪೂರ್ವಪ್ರವೃತ್ತಿಶ್ಚ ಫಲಂ ಅನುಮತ್ಯಾದಿಕಂ ಭವೇತ್ ಇತಿ ಸಂಗ್ರಹ ತತ್ ಪ್ರಪಂಚನೆ ಹೃದಯ ಕೃತ್ವಾ ಆಹ ದ್ವಿತೀಯ ಇಚ್ಛಾದೌ ಇತಿ. ಇಚ್ಛೆಯ ಮೂಲಕ ಈಶ್ವರನು ಜೀವನನ್ನು ಪ್ರೇರಣೆ ಮಾಡುತ್ತಾನೆ. ಜೀವನಿಗೆ ಇಚ್ಛೆಯಾದರೂ ಕೂಡ ವಿಷಯ ಸನ್ನಿಧಾನದಿಂದ ಪ್ರಾಪ್ತವಾಗುತ್ತದೆ. ಆ ವಿಷಯ ಸನ್ನಿಧಾನವು ಅದೃಷ್ಟದ ಉಂಟಾಗುತ್ತದೆ. ಆದ್ದರಿಂದ ಈಶ್ವರನ ಅಪೇಕ್ಷೆಯು ಪ್ರಾರಂಭದಲ್ಲಿರುವುದಿಲ್ಲ ಎಂದ ಅಭಿಪ್ರಾಯ. ಇಚ್ಛಾ ಪ್ರಯತ್ನ ರೂಪವಾದ ದ್ವಿತೀಯಾದ ಪ್ರಯತ್ನದಲ್ಲೂ ಕೂಡ ಹೀಗೆ ಹೇಳಬಹುದಲ್ಲವೇ? ಈಶ್ವರನನ್ನೇಕೆ ಒಪ್ಪಬೇಕು ಎಂಬ ಪ್ರಶ್ನೆಗೆ ಶ್ರುತ ಪ್ರಕಾಶದಲ್ಲಿ ಹೀಗೆ ಉತ್ತರಿಸಲಾಗಿದೆ. ಸನ್ನಿಧಾಪಕ ವೈದುರ್ಯಾರ್ಥಂ ಅಪಿ ಅರ್ಥಃ ಬುದ್ಧಿಸ್ಥಿತಂ ನಯನ ಪ್ರಯೋಜಕೋ ಅನುಮಂತ ಚ ಭವತಿ ಈಶ ತದಾ ಪೂರ್ವಪ್ರವೃತ್ತಿಶ್ಚ ಫಲಂ ಅನುಮಂತಾದಿಕಂ ಭವೇತ್. ಅಸನ್ನಿಧಾನಾಪಿತವಾದ ವಿಷಯಗಳನ್ನು ಪರಮಾತ್ಮನು ಬುದ್ಧಿಯಲ್ಲಿ ತಂದುಕೊಡುತ್ತಾನೆ ಮತ್ತು ಜೀವನು ಮಾಡುವ ಪ್ರವೃತ್ತಿಯಲ್ಲಿ ಅನುಮಂತನಾಗಿದ್ದಾನೆ. ಪ್ರಥಮ ಪ್ರವೃತ್ತಿಗೆ ಫಲವನ್ನು ನೀಡುವಿಕೆಗೆ ಅನುಮತಿ ಎಂದು ಕರೆಸಿಕೊಳ್ಳುತ್ತದೆ. ಶ್ರುತ ಪ್ರಕಾಶದ ಈ ಮಾತಿನ ಸಂಗ್ರಹ ಮತ್ತು ವಿವರಣೆಯನ್ನು ದ್ವಿತೀಯ ಇಚ್ಛಾದಿ ವಾಕ್ಯದ ಗ್ರಂಥಕಾರ ಮಾಡುತ್ತಿದ್ದಾರೆ. ಏವಂ ವಿಷೇಜ್ಯ ಉಪಕಾರಮಿತಿ ಹೇತ್ವಂತರ ಸನ್ನಿಧಾಪಿ ಇತಿ ವಿಷಯಸ್ಯ ಬುದ್ಧೌ ಸಾನ್ನಿಧ್ಯಾಪಯನ ರೂಪಂ ವಿಶೇಷ ಉಪಕಾರಮಿತ್ಯರ್ಥಃ. ಕರಣಕಲೇವರಾದಿ ದಾನರೂಪ ಪ್ರಕಾರಶ್ಚ ಚೇತನಾನಾಂ ಸರ್ವಕರ್ಥಾ ಸಾಧಾರಣಃ ತತ್ರ ವಿಷಯ ಸಾಮಿಜ್ಯಾದೇಃ ಅದೃಷ್ಟಾದೀನೈವ ಸಿದ್ಧತಯೇ ಈಶ್ವರಸ್ಯ ತತ್ರಾದೌ ಉದಾಸೀನ್ಯತ್ಯಯತ್ಯಃ ದ್ವಿತೀಯಾದಿಚ್ಛಾದೌ ಹೇತ್ವಂತರ ಸನ್ನಿಧಾಪಿ ಇತೀವ ವಿಷಯ ಸನ್ನಿಧಾನಪನ ರೂಪ ವಿಶೇಷ ದೋಷಾಕಾರ ಕರ್ತೃತ್ವಾತ್ ಪ್ರಯೋಜಕತ್ವಂ ತಸ್ಯ ಏವ ಇತ್ಯರ್ಥಃ. ಅಪ್ರವೃತ್ತೇತಿ ವಿಷಯ ಸನ್ನಿಪಾನೇನ ತಸ್ಯ ಇಚ್ಛಾ ಪ್ರಯತ್ನಯೋಃ ಈಶ್ವರೋ ಉತ್ಪಾದನಮಿತಿ ಭಾವಃ. ಆಜ್ಯೇ ಇಚ್ಛಾ ಪ್ರಯತ್ನ ರೂಪಾಚ್ಛ ಪ್ರವೃತ್ತಃ ಈಶ್ವರಸ್ಯೈವ ಉದಾಸೀನಾನ್ಯೇ ಸರ್ವಕರ್ತೃತ್ವಶ್ರುತಿಃ ಕಥಂ ಇಚ್ಛತಃ ಏಷ ಇತಿ. ಸಂಕೋಚೇ ಹೇತುಮಃ ಅನ್ಯತಾ ಇತಿ. ಆಜ್ಯ ಪ್ರವೃತ್ತೌಪಿ ಜೀವಸ್ಯ ಅಸ್ವಾತಂತ್ರ್ಯೇ
ತತ್ರಾಪಿ ಈಶ್ವರಸ್ಯೇವ ಇಚ್ಛಾದಿಕರ್ತೃತ್ವಮಿತ್ಯರ್ಥಃ. ತತ್ರಾಪೇಕ್ಷೇತೆ ಆಜ್ಯಪ್ರವೃತ್ತಾದೌ ಉದಾಸೀನೋ ಭೂತ್ವಾ ತತಃ ಅನಂತರಂ ದ್ವಿತೀಯಾದಿ ಪ್ರವೃತ್ತೌ ಇತ್ಯರ್ಥಃ. ಹೇತ್ವಂತರದಿಂದ ಸನ್ನಿಧಾನವಾಗದ ವಿಷಯವನ್ನು ಬುದ್ಧಿಯಲ್ಲಿ ಸನ್ನಿಧಾನವಾಗುವಂತೆ ಮಾಡುವುದೇ ಪರಮಾತ್ಮನು ಮಾಡುವ ವಿಶೇಷ ಉಪಕಾರ ರೂಪವಾಗಿದೆ ಎಂದು ತಿಳಿಯಬೇಕು. ಪರಮಾತ್ಮನು ಮೊದಲು ಇಂದ್ರಿಯಗಳನ್ನು, ದೇಹ ಮೊದಲಾದವುಗಳನ್ನು ಸಕಲ ಚೇತನ ಸಾಧಾರಣವಾಗಿ ನೀಡುತ್ತಾನೆ. ಅಲ್ಲಿ ವಿಷಯ ಸಾನ್ನಿಧ್ಯವು ಅದೃಷ್ಟಾದಿಗಳೆಂದರೆ ಸಿದ್ಧವಾಗುವುದರಿಂದ ಈಶ್ವರನು ಪ್ರಥಮ ಪ್ರವೃತ್ತಿಯಲ್ಲಿ ಉದಾಸೀನಾಗಿರುತ್ತಾನೆ. ಎರಡನೇ ಇಚ್ಛಾ ಮೊದಲಾದವುಗಳಲ್ಲಿ ಹೇತ್ವಂತರ ಸನ್ನಿಧಾನವು ಆಗದೇ ಇದ್ದಾಗ ಅದರ ಸನ್ನಿಧಾನವನ್ನು ಉಂಟು ಮಾಡುವ ಮೂಲಕ ವಿಶೇಷ ಉಪಕಾರಿಯಾಗುತ್ತಾನೆ. ಹೀಗೆ ಈಶ್ವರನು ಜೀವರಿಗೆ ಪ್ರಯೋಜಕನಾಗಿದ್ದೇನೆಂದು ತಿಳಿಯಬೇಕು. ಗ್ರಂಥದಲ್ಲಿ ಅಪ್ರವೃತ್ತ ಪ್ರದರ್ಶಕೋಪಿ ಕೌಹಿ ಪ್ರಯೋಜಕ ಎಂದು ಹೇಳಿದ್ದಾರೆ. ಇದರ ಅಭಿಪ್ರಾಯ ಹೀಗಿದೆ: ವಿಷಯ ಸನ್ನಿಧಾನವನ್ನು ತಂದುಕೊಡುವ ಮೂಲಕ ಜೀವನಿಗೆ ಇಚ್ಛಾ ಪ್ರಯತ್ನಗಳು ಈಶ್ವರನು ಹುಟ್ಟಿಸುತ್ತಾನೆ ಎಂದು. ಮೊದಲನೇ ಇಚ್ಛಾ ಹಾಗೂ ಪ್ರಯತ್ನ ರೂಪವಾದ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನಾಗಿದ್ದರೆ ಸರ್ವಕರ್ತೃತ್ವ ಶ್ರುತಿಗೆ ಹೇಗೆ ವ್ಯಾಖ್ಯಾನ ಮಾಡುವುದು ಎಂಬ ಪ್ರಶ್ನೆಗೆ ಏಷಾ ಹಿ ಇಚ್ಛಾದಿ ಗ್ರಂಥವು ಹೊರಟಿದೆ. ಈ ಶ್ರುತಿಗೆ ಸಂಕೋಚವಾಗಿ ಅರ್ಥವನ್ನು ಮಾಡಲು ಕಾರಣವನ್ನು ಅನ್ಯಥಾ ಇತ್ಯಾದಿ ವಾಕ್ಯದಿಂದ ಸಮರ್ಥನೆ ಮಾಡುತ್ತಿದ್ದಾರೆ. ವೈಷಮ್ಯನೆಯೇ ತು ಅಶುಭ ಪ್ರವೃತ್ತಯೋ ಅಥ ಕ್ರಮ ಈಶ್ವರ ಅನುಮತ್ಯರ್ಥಕ ಅನುಮೇಯಾಚ್ಛ ಸಮ್ಮತಿ ಉಕ್ತಃ ಇತ್ಯಾದಿವಚನ ವಿರೋಧಾತ್ ಅತ ಇತಿ ತದ್ಭಾಷ್ಯೆ ಸ್ವ ಉಕ್ತಾರ್ಥ ಸಮ್ಮತಿತ್ವೇನ ತೇಷಾಂ ಇತಿ ತಾನ್ ಅಹಂ ಇತಿ ಚ ವಾಕ್ಯದ್ವಯಸ್ಯ ಅನುಗೃಹೀತ ಗ್ರಹ ಉಕ್ತಿ ಪರಸ್ಯ ಉದಾಹೃತತ್ವಾದ್ ಇತಿ ಭಾವಃ. ವೈಷಮ್ಯ ನೈರ್ಗುಣ್ಯಾಧಿಕರಣದಲ್ಲಿ ಅಶುಭ ಪ್ರವೃತ್ತಿಯ ಹಾಗೂ ಶುಭ ಪ್ರವೃತ್ತಿಗಳಿಗೆ ಯಥಾಕ್ರಮವಾಗಿ ಉಪೇಕ್ಷಾ ಮತ್ತು ಅನುಮತಿ ಎಂಬರ್ಥವನ್ನು ಒಪ್ಪಿ ಸಮ್ಮತಿಯನ್ನು ತಿಳಿಸಲಾಗಿದೆ. ಇಚ್ಛಾದಿ ವಚನ ವಿರೋಧಾಯ ಎಂಬುದರ ಅಭಿಪ್ರಾಯ ಹೀಗಿದೆ: ರಾಮಾನುಜ ಭಾಷ್ಯದಲ್ಲಿ ತಾವು ಹೇಳಿದ ಅರ್ಥಕ್ಕೆ ಸಮ್ಮತಿಯನ್ನಾಗಿ ತೇಷಾಂ ಸತತಯುಕ್ತಾನಾಮೆಂಬ ವಾಕ್ಯವನ್ನು ಪರಮಾತ್ಮನು ಮಾಡುವ ಅನುಗ್ರಹದ ವಿಷಯದಲ್ಲಿ ನೀಡಿದ್ದಾರೆ. ತಾನಹಂ ದ್ವಿಶತಂ ಕ್ರೂರಾನ್ ಎಂಬ ಶ್ಲೋಕವನ್ನು ಪರಮಾತ್ಮನ ನಿಗ್ರಹ ವಿಷಯದಲ್ಲಿ ಸಮ್ಮತಿಯನ್ನಾಗಿ ನೀಡಿರುತ್ತಾರೆ. ಸಮರ್ಥಿತ್ವಾತಿಥಿ ವೈಷಮ್ಯ ನೈರ್ಗುಣ್ಯೇನ ಇಚ್ಛಾಧಿಕರಣ ಇತಿ ಭಾವಃ ಅನುಮಂತತ್ವೇನ ಚ ಇತಿ ದ್ವಿತೀಯಾದಿ ಪ್ರವೃತ್ತಿ ಪ್ರೇರಕತ್ವೇ ಪ್ರವೃತ್ತ ಪ್ರವರ್ತಕತ್ವ ರೂಪ ಅನುಮಂತತ್ವೇನ ಚ ಇತ್ಯರ್ಥಃ. ಏತದುಕ್ತಂ ಭವತಿ ಇಚ್ಛಾದಿನ ಶ್ರುತ ಪ್ರಕಾಶ ಉಕ್ತಮನುಜ್ವಾನಿರಾಹ ಏತೇನ ಇತಿ. ಸಮರ್ಥಿತ್ವಾತ್ ಅಂದರೆ ಈಶ್ವರನು ಪ್ರಥಮ ಪ್ರವೃತ್ತಿಯಲ್ಲಿ ಪ್ರಯೋಜನಾಗಿದ್ದರೂ ಕೂಡ ವೈಷಮ್ಯ ನೈರ್ಗುಣ್ಯ ದೋಷವು ಬರುವುದಿಲ್ಲವೆಂದು ವೈಷಮ್ಯ ನೈರ್ಗುಣ್ಯಾಧಿಕರಣದಲ್ಲೇ ಸಮರ್ಥನೆ ಮಾಡಲಾಗಿದೆ ಎಂದರ್ಥ. ಹನುಮಂತತ್ವೇನ ಛ ಎಂಬುದರ ಅಭಿಪ್ರಾಯ ಹೀಗಿದೆ: ದ್ವಿತೀಯಾದ ಪ್ರವೃತ್ತಿಗಳಿಗೆ ಪ್ರೇರಕನಾಗಿದ್ದಾನೆ ಮತ್ತು ಮೊದಲೇ ಪ್ರವೃತ್ತನಾದವನಿಗೆ ಪ್ರವರ್ತಕನಾಗಿದ್ದಾನೆ. ಈ ರೀತಿಯಾದ ಅನುಮಂತ್ರದಿಂದ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ದೋಷವು ಬಂದೇ ಬರುತ್ತದೆ ಎಂದರ್ಥ. ಏತದುಕ್ತಂ ಭವತಿ.
ಇತ್ಯಾದಿಯಾಗಿ ಶ್ರುತ ಪ್ರಕಾಶದಲ್ಲಿ ಹೇಳಿದ್ದೇನೆ ಅನುವಾದ ಮಾಡಿ ನಿರಾಕರಣೆ ಮಾಡಲು ಏತೇನ ಇತ್ಯಾದಿ ವಾಕ್ಯವು ಹೊರಟಿದೆ. ಅನನುಮಂತತ್ವ ಇತಿ ಆದೌ ಅಸತ್ಕಾರ್ಯಃ ಪ್ರವೃತ್ತಂ ತಥೈವ ದ್ವಿತೀಯ ಪ್ರವೃತ್ತೋ ಪ್ರೇರಯತಿ ಇತಿ ಪ್ರವರ್ತಕತ್ವಾದ ಪ್ರಾಪ್ತೇ ಇತಿ ಭಾವಃ. ಅಹೇತುತ್ವಾಭಾವಾಚ್ಯ ಇತಿ ಚಿಶಕ್ತ್ಯಾದಿ ರೂಪಾವಧಾರಣೆ ಉಪಕಾರ ಮುಖೇನ ಪ್ರಾಯಮಿಕ ಇಚ್ಛಾದೌಪೇ ಕಾರಣತ್ವಾತ್ ಅನ್ಯತಾ ಸರ್ವಕಾರಣತ್ವಂ ಅಸಂಗಾಪತ್ತೇಃ. ಬಾಹ್ಯ ಅಂತಃಕರಣ ವ್ಯಾಪ್ತಿ ತಶಕ್ತ್ಯಾದಾನಾದರಣೈಃ ಸಾಧಾರಣೋಪಕಾರೇ ಸ್ಯಾದ್ ಇಚ್ಛಾದೇಃ ಕಾರಣಂ ಪರಃ ಇತಿ ಕೃತ ಶ್ರುತಪ್ರಕಾಶೋಕ್ತೌ ಇತಿ ಭಾವಃ. ಅನುಮಂತತ್ವಂ ಇತ್ಯಾದಿ ವಾಕ್ಯದ ಅಭಿಪ್ರಾಯ ಹೀಗಿದೆ. ಯಾರು ಮೊದಲು ಅಸತ್ ಕಾರ್ಯದಲ್ಲಿ ಪ್ರವೃತ್ತರಾಗಿರುತ್ತಾನೋ ಅವನನ್ನು ಹಾಗೆಯೇ ದ್ವಿತೀಯ ಪ್ರವೃತ್ತಾದಿ ಪ್ರವೃತ್ತಿಯಲ್ಲಿ ಈಶ್ವರನು ಪ್ರೇರಣೆ ಮಾಡುತ್ತಾನೆ. ಆದರೆ ಮೊದಲು ಅಸತ್ ಕಾರ್ಯದಲ್ಲಿ ಪ್ರವೃತ್ತಿ ಮಾಡಿರುವವನಿಗೆ ಸತ್ಕಾರ್ಯದಲ್ಲಿ ಈಶ್ವರನ ಪ್ರವೃತ್ತಿ ಮಾಡಬೇಕು, ಅದನ್ನು ಮಾಡುತ್ತಿಲ್ಲ ಎಂದ ಅಭಿಪ್ರಾಯ. ಆದ್ದರಿಂದ ಈಶ್ವರನಿಗೂ ಕೂಡ ಫಲಾನ್ವಯವು ಆಗಲೇಬೇಕು ಎಂದ ಅಭಿಪ್ರಾಯ. ಹೇತುತ್ವಾಭಾವಾಚ್ಯ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಇದರ ಅಭಿಪ್ರಾಯ ಹೀಗಿದೆ: ಈಶ್ವರನು ಸರ್ವಕಾರಣ ಎಂದು ನೀವು ಅಂಗೀಕಾರ ಮಾಡಿದ್ದೀರಿ. ಹೀಗಿರುವಾಗ ಮೊದಲು ಬರುವ ಇಚ್ಛೆ ಸ್ವಾಭಾವಿಕವಾಗಿ ಬಂತು ಎಂದು ಹೇಳಿದರೆ ಸರ್ವಕಾರಣತ್ವವು ನಾಶವಾಗುತ್ತದೆ. ಆದ್ದರಿಂದ ಪ್ರಾಥಮಿಕ ಇಚ್ಛೆಯೂ ಕೂಡ ಈಶ್ವರ ಅಧೀನವಾಗಿದೆ ಎಂದೇ ಹೇಳಬೇಕು. ಇಚ್ಛೆಯ ಬರಲು ಅವಶ್ಯಕವಾದ ಚಿಶಕ್ತಿಯನ್ನು ಈಶ್ವರ ನೀಡಿದ್ದಾನೆಂದು ಹೇಳಿದಾಗ ಪ್ರಾಥಮಿಕ ಇಚ್ಛೆಗೆ ಈಶ್ವರನ ಕಾರಣವೆಂದೇ ಹೇಳಿದಂತಾಯಿತು. ಬಾಹ್ಯಂತಃಕರಣ ವ್ಯಾಪ್ತಿ ತಶಕ್ತ್ಯಾದಾನಾದರಣೈಃ ಸಾಧಾರಣೋಪಕಾರ ಸ್ಯಾತ್ ಇಚ್ಛಾದೇಃ ಕಾರಣಂ ಪರಃ. ಪ್ರಥಮ ಇಚ್ಛೆ ಹಾಗೂ ಪ್ರಥಮ ಪ್ರವೃತ್ತಿಗಳಲ್ಲೂ ಕೂಡ ಪರಮಾತ್ಮನು ಕಾರಣನೂ ಆಗಿಯೇ ಆಗುತ್ತಾನೆ. ಏಕೆಂದರೆ ಬಾಹ್ಯ ಅಂತಃಕರಣಗಳೇ ವ್ಯಾಪಿಸಿ ನೆಲೆಸಿರುತ್ತಾನೆ ಮತ್ತು ಅಂತಃಕರಣಕ್ಕೆ ಅವಶ್ಯಕವಾದ ಶಕ್ತಿಯನ್ನು ಆಧಾನ ಮಾಡುತ್ತಾನೆ ಮತ್ತು ಧಾರಣೆ ಮಾಡುತ್ತಾನೆ. ಹೀಗೆ ಸಾಧಾರಣ ಉಪಕಾರವನ್ನು ಮಾಡಿದ ಮೇಲೆ ಬರುವ ಇಚ್ಛಾದಿಗಳಿಗೂ ಕೂಡ ಈಶ್ವರನು ಕಾರಣನೆಂದು ಹೇಳಿದಂತಾಯಿತು. ಈ ವಿಷಯವನ್ನು ಶ್ರುತಪ್ರಕಾಶದಲ್ಲಿ ಸ್ವತಃ ನೀವು ಹೇಳಿದ್ದೀರಿ. ಆದ್ದರಿಂದ ಪ್ರಥಮ ಪ್ರವೃತ್ತಿಯು ಕೂಡ ಈಶ್ವರಧೀನವೆಂದೇ ನೀವು ಒಪ್ಪಿದಂತೆ ಆಯಿತು. ದ್ವಿತೀಯ ಪ್ರವೃತ್ತಿ ಪ್ರೇರಣರೂಪಸ್ಯಾನುಮಂತತ್ವಸ್ಯಾಜ್ಯ ಪ್ರವೃತ್ತಿ ಫಲದಾನರೂಪತ್ವಾದ್ ಅನುಮಂತತ್ವಂ ನ ನೈರ್ಗುಣ್ಯಾದಿದೋಷ ವಾಹಕಂ ಇತ್ಯತೋ ದೋಷಾಂತರಂ ಏತದೋಕ್ತಂ ಹೇತುತ್ವಂ ಭಾವಶ್ಚೈತಿ. ದ್ವಿತೀಯ ಪ್ರವೃತ್ತಿಯಲ್ಲಿ ಈಶ್ವರನು ನೀಡುವ ಅನುಮತಿಯು ಪ್ರಥಮ ಪ್ರವೃತ್ತಿಯ ಫಲದಾನ ರೂಪವಾಗಿದೆ. ಆದ್ದರಿಂದ ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ಉದಾಸೀನನಾಗಿದ್ದಾನೆ. ಆದ್ದರಿಂದ ಫಲಾನ್ವಯವಾಗಲಿ ವೈಷಮ್ಯಾದಿ ದೋಷಗಳಾಗಲಿ ಈಶ್ವರನಿಗೆ ಬರುವುದಿಲ್ಲ. ಹೀಗೆ ಆಕ್ಷೇಪ ಮಾಡಬಾರದು. ಇದಕ್ಕೂ ಕೂಡ ನಾವು ಹಿಂದೆಯೇ ದೋಷವನ್ನು ಹೇಳಿದ್ದೇವೆ. ಅಸತ್ ಕಾರ್ಯದಲ್ಲಿ ಪ್ರವೃತ್ತನಾದವನನ್ನು ನಿವಾರಣೆ ಮಾಡಲು ಈಶ್ವರನಿಗೆ ಸಾಧ್ಯವಿದ್ದಾಗ ಉದಾಸೀನಾಗಿ ಕುಳಿತುಕೊಳ್ಳುವುದೇ ದೋಷಯುಕ್ತವಾಗುತ್ತದೆ ಮತ್ತು ಪ್ರಥಮ ಪ್ರವೃತ್ತಿಯಲ್ಲಿ ಉದಾಸೀನಾಗಿದ್ದಾನೆ ಎಂಬ ವಿಷಯವೇ ತಪ್ಪು. ಪ್ರಥಮ ಪ್ರವೃತ್ತಿ ಎಂದರೆ ಇಚ್ಛಾ ಪ್ರಯತ್ನಗಳು ಎಂದರ್ಥ. ಈ ಇಚ್ಛಾ ಪ್ರಯತ್ನಗಳಿಗೆ ಈಶ್ವರ ನಿಯಾಮಕನಾಗಿದ್ದಾನೆ. ಹೀಗೆ ಹಿಂದೆ ಹೇಳಿದ ದೋಷವನ್ನು ಅಪೇಕ್ಷಿಸಿ ಮತ್ತೊಂದು ದೋಷವನ್ನು ಇಲ್ಲಿ ಹೇಳಿದ್ದಾರೆಂದು ತಿಳಿಯಬೇಕು. ಉಕ್ತರೀತ್ಯ ಇತ್ಯಾದೀತಿ
ಅನ್ವಯವ್ಯತಿರೇಕಾಭ್ಯಾಂ ಈಶಾಧೀನತೆಯ ಏವ ತಸ್ಯ ವಿದ್ಯಾದಿವಿಷಯತ್ವೇ ತಂತ್ರತ್ವಾದಿ ಇತ್ಯುಕ್ತಂ ಇತ್ಯೇವ ಇತ್ಯರ್ಥಃ. ಉಕ್ತರಿಚ್ಛಾ ಎಂಬುದರ ಅಭಿಪ್ರಾಯ ಹೀಗಿದೆ. ನಮ್ಮ ಮತದಲ್ಲಿ ಈಶ್ವರಾಧೀನವಾದ ಪ್ರವೃತ್ತಿಯೇ ವಿದ್ಯಾದಿ ವಿಷಯಕ್ಕೆ ಪ್ರಯೋಜಕವಾಗಿದೆ. ಏಕೆಂದರೆ ನಾವು ಈಶ್ವರ ಅನಧೀನವಾದ ಪ್ರವೃತ್ತಿಯನ್ನು ಒಪ್ಪಿಯೇ ಇಲ್ಲ. ಆದ್ದರಿಂದ ನಾನಾ ಇಚ್ಛಾರೂಪವಾದ ಪ್ರವೃತ್ತಿಯು ಈಶ್ವರಾಧೀನವಾದರೂ ಕೂಡ ವಿದ್ಯಾದಿ ವಿಷಯವಾಗುತ್ತದೆ ಎಂದು ನಾವು ಪೂರ್ವದಲ್ಲಿಯೇ ಹೇಳಿದ್ದೇವೆ. ಯತ್ರ ಪರಾಧೀನ ಪ್ರವೃತ್ತಿ ತತ್ರ ವಿದ್ಯಾದಿ ವಿಷಯತ್ವಂ, ಯತ್ರ ಪರಾಧೀನ ಪ್ರವೃತ್ತ್ಯಾಭಾವಃ ತತ್ರ ವಿದ್ಯಾದಿ ವಿಷಯತ್ವಾಭಾವಃ. ಜಡದಲ್ಲಿ ಹಾಗೂ ಈಶ್ವರನಿಗೆ ಪರಾಧೀನ ಪ್ರವೃತ್ತಿ ಇರುವುದಿಲ್ಲ, ಅಲ್ಲಿ ವಿದ್ಯಾದಿ ವಿಷಯತ್ವವು ಕೂಡ ಇರುವುದಿಲ್ಲ. ಜೀವರಲ್ಲಿ ಪರಾಧೀನ ಪ್ರವೃತ್ತಿ ಇದೆ, ಅಲ್ಲಿ ವಿದ್ಯಾದಿ ವಿಷಯತ್ವವು ಕೂಡ ಇದೆ. ಹೀಗೆ ಅನ್ವಯ ವ್ಯತಿರೇಕದಿಂದ ಪರಾಧೀನ ಪ್ರವೃತ್ತಿಯು ವಿದ್ಯಾದಿ ವಿಷಯಕ್ಕೆ ಪ್ರಯೋಜಕವೆಂದು ಹೇಳುತ್ತೇವೆ. ಅಂಶೇ ಸ್ವಾತಂತ್ರ್ಯ ಜೀವಸ್ಯ ವಿಧಿ ನಿಷೇಧ ವಿಷಯತ್ವಂ ಇತಿ ಶ್ರುತಪ್ರಕಾಶ ಉಕ್ತಮೇವ ಪ್ರತಿ ಉತ ಅನುಪಪನ್ನಮಿಚ್ಯತಾ ಹಾನಿಹೀತಿ. ಅಂಶದಲ್ಲಿ ಸ್ವಾತಂತ್ರ್ಯವನ್ನು ಮಾತ್ರ ಜೀವನಿಗೆ ನೀವು ಒಪ್ಪಿದ್ದೀರಿ, ಏಕೆಂದರೆ ಪ್ರಥಮ ಪ್ರವೃತ್ತಿಯಲ್ಲಿ ಸ್ವಾತಂತ್ರ್ಯವಿದೆ, ದ್ವಿತೀಯಾದ ಪ್ರವೃತ್ತಿಯಲ್ಲಿ ಸ್ವಾತಂತ್ರ್ಯವಿದೆ ಹೇಳಿದ್ದೀರಿ. ಹಾಗಾದರೆ ಪ್ರಥಮ ಪ್ರವೃತ್ತಿಯಲ್ಲಿ ಸ್ವಾತಂತ್ರ್ಯ ಒಪ್ಪಿರುವುದರಿಂದಲೇ ವಿದ್ಯಾದ ವಿಷಯತ್ವ ಜೀವನಿಗೆ ಆಯುಕ್ತವಾಗುತ್ತದೆ. ಅಂಶೇ ಸ್ವಾತಂತ್ರ್ಯ ಜೀವಸ್ಯ ವಿಧಿ ನಿಷೇಧ ವಿಷಯತ್ವಾತ್ ಎಂಬ ಶ್ರುತ ಪ್ರಕಾಶದಲ್ಲಿ ಹೇಳಿದ್ದನ್ನೇ ಪ್ರಕೃತ ಅನುಪಯುಕ್ತವಾಗಿ ಎಂಬುದಾಗಿ ನಹಿ ಇತ್ಯಾದಿ ವಾಕ್ಯದಿಂದ ಸಮರ್ಥನೆ ಮಾಡುತ್ತಿದ್ದಾರೆ. ತಥಾ ಚ ಪ್ರಥಮ ಇಚ್ಛಾ ಪ್ರಯತ್ನಯೋಃ ಅಂಶೇಃ ಸ್ವತಂತ್ರಸ್ಯಾಪಿ ಅಂಶಾಂತರೇ ಪರಾಧೀನಸ್ಯ ನ ವಿದ್ಯಾದಿ ವಿಷಯತ್ವಂ ಕಾರಣ ಕಲೇವರಾದಿ ಪರಿಕರಾಲಾಭಸ್ಯ ಪರಾಧೀನತ್ವೇನ ತದಂಶೇ ತಸ್ಯ ಸ್ವಾತಂತ್ರ್ಯಾದೀತಿ ಭಾವಃ. ಪ್ರಥಮ ಇಚ್ಛಾ ಪ್ರಯತ್ನವೆಂಬ ಅಂಶದಲ್ಲಿ ಅಸ್ವಾತಂತ್ರ್ಯವನ್ನು ಒಪ್ಪಿದ್ದೀರಿ, ಆದರೆ ಪ್ರಥಮ ಪ್ರವೃತ್ತಿಯಲ್ಲೂ ಕೂಡ ಜೀವನ ಸ್ವತಂತ್ರನೇ ಆಗಿದ್ದಾನೆ. ಏಕೆಂದರೆ ಇಂದ್ರಿಯಗಳು, ದೇಹ ಮೊದಲಾದ ಪರಿಕರಗಳು ಲಾಭವು ಈಶ್ವರನ ಅಧೀನವಾಗಿ ಆಗುತ್ತದೆ ಎಂದು ಒಪ್ಪಿದ್ದೀರಿ. ಈ ಅಂಶದಲ್ಲಿ ನೀವು ಸ್ವಾತಂತ್ರ್ಯವನ್ನು ಒಪ್ಪಲೇಬೇಕು. ಕಲ್ಪನಾಪಾತಾತಿಥಿ ಈಶ್ವರಸ್ಯ ಉದಾಸೀನಾತ್ ಕಲ್ಪನಾಪಾತಾದಿತ್ಯರ್ಥಃ ಇತ್ಯರ್ಥಃ. ನನು ಏತದ ಆಶಂಕಂ ಶ್ರುತಪ್ರಕಾಶೆ ಅಂತಃಪ್ರವಿಷ್ಟಾಸ್ತಾಂ ಜಾನಾನಾಂ ಇತಿ ಶ್ರುತಿಬಲಾದೇವ ಅಭ್ಯುಪಗಂತವ್ಯಃ ಇತ್ಯುಕ್ತಮಿತ್ಯತಃ ಶ್ರುತೌ ಅಸ್ತು ಇತಿ. ನ ತತ್ಕಲ್ಪನಾಪಾತಾತ್ ಅಂದರೆ ಈಶ್ವರನಿಗೆ ಉದಾಸೀನ ಕಲ್ಪನೆಯನ್ನು, ದ್ವಿತೀಯಾದ ಕಲ್ಪನೆಗಳನ್ನು ಕೂಡ ಮಾಡಬೇಕಾದೀತು ಎಂದರ್ಥ. ಶ್ರುತ ಪ್ರಕಾಶದಲ್ಲಿ ಇದನ್ನೇ ಆಶಂಕೆ ಮಾಡಿಕೊಂಡು ಉತ್ತರಿಸಲಾಗಿದೆ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರೇತರ ಕಾರಣಗಳಿಂದ ಪ್ರವೃತ್ತಿ ಉಂಟಾಗುವುದಾದರೆ ದ್ವಿತೀಯಾದ ಪ್ರವೃತ್ತಿಗಳಲ್ಲೂ ಕೂಡ ಹಾಗೆಯೇ ಹೇಳಬಹುದಲ್ಲ. ಈಶ್ವರನ ಅವಶ್ಯಕತೆ ಇರುವುದಿಲ್ಲ ಎಂದು ಆಕ್ಷೇಪ ಮಾಡಬಾರದು. ಏಕೆಂದರೆ ಅಂತಃಪ್ರವಿಶ್ಯಸ್ತಾ ಜನಾನಾಂ ಎಂಬ ಶ್ರುತಿ ಪರಮಾತ್ಮನೇ ಸಕಲಕ್ಕೂ ಪ್ರೇರಕನಾಗಿದ್ದೇನೆಂದು ಹೇಳುತ್ತದೆ. ಈ ಶ್ರುತಿಯ ಬಲದಿಂದ ದ್ವಿತೀಯಾದ ಪ್ರವೃತ್ತಿಗಳು ಈಶ್ವರನೇ ಪ್ರೇರಕನೆಂದು ಹೇಳುತ್ತೇವೆ. ಈ ಆಕ್ಷೇಪಕ್ಕೆ ಶ್ರುತಿಸ್ತು ಎಂಬ ವಾಕ್ಯದಿಂದ ಉತ್ತರಿಸುತ್ತಿದ್ದಾರೆ. ಉಭಯಚ್ಚ ಪ್ರಥಮ ಪ್ರವೃತ್ತೋ ದ್ವಿತೀಯಾದಿ ಪ್ರವೃತ್ತೋ ಚ ಇತ್ಯರ್ಥಃ. ಏವಂ ವಿಶೇಷೋಪಕಾರಂ ಪ್ರಥಮತಃ ಏವ ಇತ್ಯಾದಿನೋ ಉಕ್ತಂ ನಿರಾಹ ಕಿಂಚಾಯತ ಇತಿ ದ್ವಿತೀಯಾದಿ ಪ್ರವೃತ್ತೌ ಇತ್ಯರ್ಥಃ. ಶ್ರುತಿಯು ದ್ವಿತೀಯ ಪ್ರವೃತ್ತಿಯಲ್ಲಿ ಶಾಸನ ಮಾಡುತ್ತಾನೆ ಎಂದು ಹೇಳುತ್ತಿಲ್ಲ, ಸರ್ವಸಾಧಾರಣವಾಗಿ ಈಶ್ವರನೇ ಶಾಸಕನಾಗಿದ್ದಾನೆ ಎಂದಷ್ಟೇ ಹೇಳುತ್ತಿದೆ. ಹೀಗಿರುವಾಗ ಪ್ರಥಮ ಪ್ರವೃತ್ತಿಯಲ್ಲಿ ಹಾಗೂ ದ್ವಿತೀಯ ಪ್ರವೃತ್ತಿಯಲ್ಲಿ ಎರಡಲ್ಲೂ ಕೂಡ ಈಶ್ವರನು ಶಾಸಕನಾಗಿದ್ದಾನೆಂದು ಹೇಳುವುದೇ ಯುಕ್ತ. ಪ್ರಥಮ ಪ್ರವೃತ್ತಿಯಲ್ಲಿ ಈಶ್ವರನು ವಿಶೇಷವಾದ ಉಪಕಾರ ಮಾಡುತ್ತಾನೆ ಎಂದು ಹೇಳುವುದಾದರೆ
ಪುನಃ ಈಶ್ವರನಿಗೆ ವೈಷಮ್ಯ ದೋಷವು ಬಂದೇ ಬರುತ್ತದೆ ಎಂಬುದಾಗಿ ಕಿಂಚ ಇತ್ಯಾದಿ ವಾಕ್ಯದಿಂದ ಸಮರ್ಥನೆ ಮಾಡುತ್ತಿದ್ದಾರೆ. ಗ್ರಂಥದಲ್ಲಿ ಹೇಳಿದ ಕಿಂಚ ಯತ್ರ ಮತ್ತು ದ್ವಿತೀಯಾದಿ ಪ್ರವೃತ್ತಿಗಳಲ್ಲಿ ಎಂದರ್ಥ. ನನು ದ್ವಿತೀಯಾದಿ ಪ್ರವೃತ್ತಿ ಪ್ರೇರಕಣಸ್ಯ ಪ್ರಥಮ ಪ್ರವೃತ್ತಿ ಪರದಾನ ರೂಪತ್ವಾತ್ ನ ವೈಷಮ್ಯಾದಿಚೇನ ಅನಿಷ್ಟ ಪ್ರವೃತ್ತಿ ನಿವಾರಣ ಶಕ್ತಿಯ ತಸ್ಯೇವ ಪ್ರೇರಣೆ ವೈಷಮ್ಯಾದಿ ನಿವಾರಣಾದಿತಿ ಭಾವಃ. ದ್ವಿತೀಯಾದಿ ಪ್ರವೃತ್ತಿಗಳಲ್ಲಿ ಈಶ್ವರನ ಪ್ರೇರಣೆ ಮಾಡಿದರೂ ಕೂಡ ಪ್ರಥಮ ಪ್ರವೃತ್ತಿಯಲ್ಲಿ ಫಲದಾನ ರೂಪವಾಗಿಯೇ ಮಾಡಿದ್ದಾನೆ. ಆದ್ದರಿಂದ ಈಶ್ವರನಿಗೆ ವೈಷಮ್ಯ ದೋಷವು ಬರುವುದಿಲ್ಲ. ಹೀಗೆ ಆಕ್ಷೇಪ ಮಾಡಬಾರದು. ಏಕೆಂದರೆ ಅನಿಷ್ಟ ಪ್ರವೃತ್ತಿಯಲ್ಲಿ ನಿವಾರಣೆ ಮಾಡಲು ಈಶ್ವರನು ಶಕ್ತನಾಗಿದ್ದಾನೆ. ಆದರೂ ಕೂಡ ಅವನು ಅನಿಷ್ಟಾದಿಗಳಲ್ಲಿಯೇ ಪ್ರವೃತ್ತಿ ಮಾಡಿಸುತ್ತಾನೆ ಎಂದು ಹೇಳಿದರೆ ವೈಷಮ್ಯನಿಗೂ ದೋಷವು ಬಂದೇ ಬರುತ್ತದೆ. ಶ್ರುತ ಪ್ರಕಾಶೋಕ್ತ ಸಮಾಧಿನ ಶಂಕೆ ನಿರಾಹಾನನು ಚ ಇತಿ ಭಾಷೋಕ್ತಮಿತಿ ಪೂರ್ವಕರ್ಮ ಪ್ರಯತ್ನಂ ಚ ಸಂಸ್ಕಾರಂ ಚ ಅಪಿ ಅಪೇಕ್ಷಾತು ಈಶ್ವರಃ ಕಾರಯೇತ್ ಸರ್ವಂ ಇತ್ಯಾದಿ ಭಾಷ್ಯೋಕ್ತ ಸ್ಮೃತಿ ತಾತ್ಪರ್ಯಾರ್ಥ ಅನುವಾದೋ ಅಯಂ. ಶ್ರುತ ಪ್ರಕಾಶದಲ್ಲಿ ಹೇಳಿದ ಸಮಾಧಾನ ಶಂಕಿಸಿ ನನುಚ್ಛ ಎಂಬುದರಿಂದ ನಿರಾಕರಣೆ ಮಾಡುತ್ತಿದ್ದಾರೆ. ಪೂರ್ವಕರ್ಮ ಪ್ರಯತ್ನಂ ಚ ಸಂಸ್ಕಾರಂ ಚಾಪೇಕ್ಷತು ಈಶ್ವರ ಕಾರಿಗೆ ಸರ್ವಂ ಎಂಬುದಾಗಿ ಭಾಷ್ಯದಲ್ಲಿ ಪೂರ್ವಕರ್ಮ ಪ್ರಯತ್ನ ಸಂಸ್ಕಾರ ಇವುಗಳನ್ನು ಅಪೇಕ್ಷಿಸಿಕೊಂಡು ಈಶ್ವರನು ಆಯಾ ಜೀವರ ಮೂಲಕ ಕಾರ್ಯವನ್ನು ಮಾಡಿಸುತ್ತಾನೆ ಎಂಬುದಾಗಿ ಭಾಷ್ಯದಲ್ಲಿ ಸ್ಮೃತಿ ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ತಾತ್ಪರ್ಯದ ಅನುವಾದವನ್ನೇ ಸಮರ್ಥನೆ ಮಾಡಿದ್ದಾಯಿತು ಎಂಬುದನ್ನು ಗ್ರಂಥದಲ್ಲಿ ಭಾಷೋಕ್ತಂ ಎಂಬುದರಿಂದ ತಿಳಿಸಿದ್ದಾರೆ. ಆದ್ದರಿಂದ ಒಟ್ಟು ಅಭಿಪ್ರಾಯ ಏನು? ಈಶ್ವರ ಸರ್ವತಂತ್ರ ಸ್ವತಂತ್ರ ಸಾರ್ವಕಾಲಿಕ ಈಶ್ವರ ಪ್ರಭು. ಆ ಯಾವುದೋ ಒಂದು ಕಾಲದಲ್ಲಿ ಉದಾಸೀನಾಗಿದ್ದಾನೆ ಎಂಬ ದೋಷಾರೋಪಣೆ ಮಾಡುವುದೇ ತರವಲ್ಲ. ಭಗವಂತ ಉದಾಸೀನಾಗಿರುವ ಶಕ್ಯವೇ ಇಲ್ಲ. ಹಾಗಾದರೆ ಪ್ರಥಮ ಪ್ರವೃತ್ತಿ ದ್ವಿತೀಯ ಪ್ರವೃತ್ತಿ ಇತ್ಯಾದಿ ಪ್ರವೃತ್ತಿಗಳು ರಾಮಾನುಜರು ವಿಂಗಡಣೆ ಮಾಡಿರುವುದನ್ನು ಹೇಗೆ ನಾವು ಸಮಾಧಾನ ಪಟ್ಟುಕೊಳ್ಳುವುದು? ಅಂದರೆ ಜೀವರ ಅನಾದಿಯಾದ ಕಾಮಕರ್ಮವಿದೆ. ಅನಾದಿಯಾದದ್ದನ್ನು ಪ್ರಥಮ ದ್ವಿತೀಯ ಎಂಬುದನ್ನು ಹೇಳುವುದೇ ಸರಿಯಾದ ಶಂಕೆಯಲ್ಲ. ಯಾವುದಕ್ಕೆ ಆದಿ ಇಲ್ಲವೋ ಅದಕ್ಕೆ ಅನಾದಿ ಎಂದು ಹೆಸರು. ಅದನ್ನು ಪ್ರಥಮ ದ್ವಿತೀಯ ಎಂಬುದನ್ನು ಹೇಳುವುದಾದರೆ ಅನಾದಿ ಹೋಗಿ ಸ್ವಾದಿಯಾಗುತ್ತದೆ. ಅದು ಇಡೀ ಜೀವರ ಪ್ರಕರಣವನ್ನೇ ನಾವು ತಪ್ಪು ತಿಳಿದಂತೆ ಆಗುತ್ತದೆ. ಆದ್ದರಿಂದ ಜೀವರ ಪ್ರಕರಣದಲ್ಲಿ ಯಾವುದು ನಿರ್ಮಾಣವಾದದ್ದಲ್ಲ, ಅನಾದಿಯಾದದ್ದು. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದ್ದರಿಂದ ಜೀವರ ಕರ್ತೃತ್ವ ಸ್ವಾಭಾವಿಕವಾದುದು, ಅದು ಭಗವಂತನ ಪರಾಧೀನವಾದದ್ದು ಎಂಬುದೇ ಸುಸ್ಪಷ್ಟವಾಗಿ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕರ್ತ ಶಾಸ್ತ್ರಾರ್ಥವತ್ವಾತ್. ಇಷ್ಟೇ ಶಬ್ದದಿಂದಲೇ ಪ್ರಥಮ ಪ್ರವೃತ್ತಿ ದ್ವಿತೀಯ ಪ್ರವೃತ್ತಿ ಅಂತ್ಯ ಪ್ರವೃತ್ತಿ ಎಂಬುದು ಇಲ್ಲವೇ ಇಲ್ಲ. ಅನಾದಿ ಕರ್ಮಗಳು ಭಗವಂತನಿಂದ ನಿಯಮಿಸಲ್ಪಟ್ಟಿದೆ ಎಂಬುದನ್ನು ತಿಳಿದಾಗ ಭಗವಂತನಿಗೆ ವೈಷಮ್ಯ ನೈರ್ಗುಣ್ಯಗಳು ಬರುವುದಿಲ್ಲ. ಎಲ್ಲ ಜೀವರ ಯೋಗ್ಯತೆಯೂ ಸಹ ಸ್ವರೂಪ ಯೋಗ್ಯತೆ ಎಂಬತಕ್ಕಂಥದ್ದು ಅನಾದಿಯಾಗಿರುವುದರಿಂದ ಇವನು ಉತ್ತಮ ಅಧಮ ಮಧ್ಯಮ ಎಂಬತಕ್ಕಂಥದ್ದು ಒಂದು ಕಾಲದಲ್ಲಿ ಮಾಡಲ್ಪಟ್ಟಿದ್ದು ಅಲ್ಲ, ಅನಾದಿಯಾಗಿದ್ದದು ಎಂದು ತಿಳಿಯಬೇಕು. ಇದೇ ಜೀವನ ಕರ್ತೃತ್ವದಿಂದ ನಾವು ಸ್ಪಷ್ಟವಾಗಿ ತಿಳಿಯಬೇಕಾದದ್ದು. ಭಗವಂತ ನಿರ್ದೋಷಿ, ಜೀವರೆಲ್ಲರೂ ದೋಷಗಳೇ ಆಗಿದ್ದಾರೆ. ಆ ದೋಷ ಪ್ರಸಕ್ತಿಯನ್ನು ತಿಳಿದುಕೊಂಡು ದೋಷ ನಿವಾರಣೆ ಮಾಡಿಕೊಳ್ಳುವುದೇ ಜೀವನ ಕರ್ತೃತ್ವದ ಪ್ರಯೋಜಕವಾಗಿದೆ. ಇದು ಜೀವನ ಕರ್ತೃತ್ವದ ಪರಿಪೂರ್ಣವಾದ ಪಾಠವಾಗಿದೆ.
ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಜೀವನ ಕರ್ತೃತ್ವ ಪ್ರಕರಣದಲ್ಲಿ. ಇದನ್ನೇ ವ್ಯಾಸರಾಜರು ಅನೇಕ ದೃಷ್ಟಾಂತಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದ್ ರಾಘವೇಂದ್ರ ತೀರ್ಥರು ಎಲ್ಲ ದೃಷ್ಟಾಂತಗಳನ್ನು ಎಳೆಯಾಗಿ ತೋರಿಸಿ ನಮಗೆ ಸಮಾಧಾನವನ್ನು ತೋರಿಸಿಕೊಟ್ಟಿದ್ದಾರೆ. ಪರರು ಮಾಡುವ ಅಪವ್ಯಾಖ್ಯಾನವಾದ ಮೂಲ ಹೇಗೆ ದೋಷಪೂರಿತವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಚಿಂತನೆಯಲ್ಲಿ ಮನಸ್ಸಿನಲ್ಲಿ ಯಾವ ದೋಷವನ್ನೂ ಇಟ್ಟುಕೊಳ್ಳಬಾರದು. ಎಲ್ಲ ಸಂಶಯಗಳಿಗೆ ಉತ್ತರ ರೂಪವಾಗಿ ನಿವಾರಣೆಯನ್ನು ಕರುಣಿಸಿರುವ ಗುರುಗಳು ಶ್ರೀಮದಾನಂದ ತೀರ್ಥರು. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ಆರಿಸಿರುವ ಮೂಲಕವೇ ನಾವು ತಿಳಿಯಬಹುದು. ಪ್ರತಿಯೊಬ್ಬರ ಯೋಗ್ಯತೆ ಭಿನ್ನವಾಗಿದೆ ಮತ್ತು ಅವರ ಅನುಸಂಧಾನವು ಭಿನ್ನವಾಗಿದೆ. ಆದರೆ ಧ್ಯೇಯ ಏನು? ಭಗವಂತ ಸರ್ವೋತ್ತಮ, ಜೀವನ ಕರ್ಮಗಳು ಅನಾದಿಯಾಗಿದೆ ಎಂಬುದೇ ಆಗಿದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಕೇವಲ ಮನುಷ್ಯ ಜನ್ಮದಲ್ಲಿ ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ಶ್ರೀ ಪುರಂದರದಾಸರು ಶ್ರೀಮಧ್ವರ ಮಾರ್ಗವನ್ನು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ತಿಳಿಯಬೇಕು. ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿರುವುದು ಎಲ್ಲವೂ ಶ್ರೀ ವೇದವ್ಯಾಸರ ಪುರಾಣ ವಚನಗಳೇ ಆಗಿದೆ, ಶ್ರುತಿ ಸ್ಮೃತಿಗಳೇ ಆಗಿದೆ. ಅದನ್ನೇ ದಾಸರುಗಳು ಪದ್ಯ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲವೂ ಸಹ ವ್ಯಾಸೋಶಿಷ್ಟಂ ಜಗತ್ಸರ್ವಂ ಎಂಬುದನ್ನು ತಿಳಿಯಬೇಕು. ಪೂರ್ಣನಾದ ಭಗವಂತ ವೇದವ್ಯಾಸ ರೂಪದಿಂದ ನಮಗೆ ತಿಳಿಸಿಕೊಟ್ಟಿರತಕ್ಕಂಥ ಮಹತ್ ಉಪಕಾರವನ್ನು ಭಗವಂತನೇ ಮಾಡಿದ್ದಾನೆ. ಅದು ತಿಳಿದುಕೊಳ್ಳುವ ಯೋಗ್ಯತೆ ಜೀವರಿಗೆ ಇರುವುದರಿಂದ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಎಂಬುದು ಸಕಲ ಗುರುಗಳ ಅನುಗ್ರಹ ರೂಪಕವಾಗಿದೆ. ಅದಕ್ಕಾಗಿ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ. ಇಂತಹ ಮನುಷ್ಯ ಜನ್ಮಕ್ಕೆ ಬರೋಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಕೃತೋಸ್ಮರ ಕೃತಗಂ ಸ್ಮರ ಎಂಬುದನ್ನು ಶ್ರೀ ಅಪೌರುಷಿಯಾದ ವೇದವೇ ತಿಳಿಸಿಕೊಟ್ಟಿದೆ. ಆದರೆ ಇವರೆಲ್ಲರೂ ಕಾಣುವ ವ್ಯಕ್ತಿಗಳು, ಕಾಣದೇ ಇರತಕ್ಕಂಥ ವ್ಯಕ್ತಿಗಳು ಯಾರು? ಅಂತಃಕರಣದಲ್ಲಿ ಇದ್ದಿರತಕ್ಕಂಥ ದೇವತೆಗಳು, ಅನಂತ ಸಂಖ್ಯೆಯಲ್ಲಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು. ಅವರಿಲ್ಲದೆ ನಮ್ಮ ಗುರು ಹಿರಿಯರಾಗಲಿ, ತಂದೆ ತಾಯಿಗಳಾಗಲಿ, ನಾವಾಗಲಿ ಏನನ್ನೂ ಮಾಡಲಾರವು. ಅವರ ವಿಶೇಷ ಅನುಗ್ರಹವೇ ನಾವು ತಾರತಮ್ಯದಲ್ಲಿ ಚೆನ್ನಾಗಿ ತಿಳಿಯಬೇಕು. ದೇವತೆಗಳಲ್ಲೂ ಅತಿ ಮುಖ್ಯನಾದ ದೇವೋತ್ತಮನಾದ ಭಾರತೀಯಪತಿ ವಾಯುದೇವರು ಸಕಲ ಜೀವರಿಗೂ ಗುರುವಾಗಿದ್ದಾನೆ, ಮೂಲ ಗುರುವಾಗಿದ್ದಾನೆ. ಅವನು ವಿಶೇಷವಾದ ವಿಷ್ಣುವಿನ ಆಜ್ಞಾರೂಪಕವಾಗಿ ಭಗವಂತನ ಜ್ಞಾನವನ್ನು ಹಂಚಿದ್ದಾರೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂಬುದನ್ನಾಗಿರೆ ಪ್ರತಿಯೊಬ್ಬರು ಅಂದುಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನೇ ಎಲ್ಲರಲ್ಲೂ ನಿಂತು ಈ ಕಾರ್ಯವನ್ನು ನಡೆಸಿದ್ದರಿಂದ ಎಲ್ಲ ನಮಸ್ಕಾರಗಳು, ಎಲ್ಲ ಪ್ರಾರ್ಥನೆಯೂ ಸಹ ಭಗವಂತನಿಗೆ ಸಲ್ಲಿಸಬೇಕು. ಹೇಗೆ ಸಲ್ಲಿಸಬೇಕು? ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.